ಈಗ ನಮ್ಮ ಜಿಲ್ಲೆನಲ್ಲಿ ತಂಬಾಕು ಬೆಳೆ ಬಹಳ ಪ್ರಮುಖವಾದಂತ ಬೆಳೆ. ಇದು ಸುಮಾರು 50-60 ವರ್ಷದಿಂದ ನಾವೆಲ್ಲ ಬೆಳೀತಾ ಇದ್ದಾರೆ. ಪ್ರತಿ ಸಲ ರೈತರ ಶೋಷಣೆ ಮಾಡ್ತಕ್ಕಂಥದ್ದು ಪ್ರತಿ ಸಲ ನಡೀತಾನೆ ಇದೆ. ಈ ಸಲ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಈ ಟ್ರೇಡರ್ಸ್ ಇದಾರಲ್ಲ, ವ್ಯಾಪಾರಸ್ಥರು, ಅವರು 12 ದಿನ ರಜಾ ತಗೊಂಡ್ರು. ಕಾರಣ ಏನು ಅಂದ್ರೆ, ಸೆಂಟ್ರಲ್ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಆ ಬಡ್ಜೆಟ್ ಮಂಡನೆಯಲ್ಲಿ ಏನೇನಾಗುತ್ತೆ ನೋಡ್ಕೊಂಡು ಆಮೇಲೆ ನಾವು ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳಿ ಅವ್ರು 12 ದಿನ ಅವರೇ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಿಸ್ತಾರೆ. ರೈತರೇನ್ ಮಾಡಿಸ್ತೀವಿ. ಸರಿ, ಬಡ್ಜೆಟ್ ಆಯ್ತು. ಬಡ್ಜೆಟ್ ಮೇಲೆ ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಟ್ಯಾಕ್ಸ್ ಹಾಕಿದ್ಮೇಲೆ ಮತ್ತೆ ಮಾರ್ಕೆಟ್ ಓಪನ್ ಆಯ್ತು. ಮಾರ್ಕೆಟ್ ಓಪನ್ ಆದ್ಮೇಲೆ ಮೊದಲು ಇವರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನ್ ಮಾರ್ಕೆಟ್ ಆವರೇಜ್ ಇತ್ತು, ಸುಮಾರು 290-95 ರೂಪಾಯಿ ಮಾರ್ಕೆಟ್ ಆವರೇಜ್. ಈಗ ಅದು 250 ರೂಪಾಯಿ ಬಂದಿದೆ. ಅಂದ್ರೆ 45 ರೂಪಾಯಿ ಆವರೇಜ್ ಕಡಿಮೆ ಆಯ್ತು. ಇದನ್ನ ಮನೆಗೊಂಡು ರೈತರೆಲ್ಲ ಗಲಾಟೆ ಮಾಡಿ ಮಾರ್ಕೆಟ್ ನಿಲ್ಲಿಸಿದ್ದಾರೆ. ನಮ್ಗೆ ರೇಟ್ ಕಡಿಮೆ ಆಗಿದೆ, ಅದನ್ನ ಮಾರ್ಕೆಟ್ ನಡೆಸಬೇಡಿ ನೀವು, ನಮಗೆ ಸೂಕ್ತವಾದ ಬೆಲೆ ಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಮತ್ತೆ ಇದಕ್ಕೆ ಹಿಂದೆ ಆಂಧ್ರದಲ್ಲಿ ಮಾರ್ಕೆಟ್ ಆದಾಗ ಸುಮಾರು 470 ರೂಪಾಯಿ ಹೈಯೆಸ್ಟ್ ರೇಟ್ 470 ರೂಪಾಯಿ ಕೊಟ್ಟಿದ್ದಾರೆ. ಹೀಗಾಗಿ ಇದ್ರ ಮೇಲೆ ಇಷ್ಟೆಲ್ಲ ಆಗಿ ರೈತರು ನಮ್ಗೆ ಹೈಯೆಸ್ಟ್ ರೇಟ್ 320 ಕೊಟ್ಟಿದ್ದವ್ರು. ಹೀಗಾಗಿ ಈ ಕಾರಣಗಳಿಂದ ರೈತರು ಬಹಳ ನೊಂದ್ಕೊಂಡು ಮಾರ್ಕೆಟ್ ಗಲಾಟೆ ಮಾಡಿ ನಿಲ್ಸಿದ್ರು. ಈ ಸಂಬಂಧ ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಮುಖ್ಯಮಂತ್ರಿಗಳು ಎಲ್ಲ ಕರೆದು ಮಾತಾಡಿ ಅಂತ ಹೇಳಿದ್ರು. ನಮ್ಮ ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಮೀಟಿಂಗ್ ಅವರಿಗೆ ನಾವು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ. ಮೊದಲು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನ್ ಬೆಲೆ ಇತ್ತು ಆ ಬೆಲೆ ಕೊಡಬೇಕು, ಅದೇ ಮಾರ್ಕೆಟ್ ಅವರೇಜ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡಿ ಹೇಳಿದ್ವಿ. ಅವರ ಕಂಪ್ನಿಗಳ ಜೊತೆ ನಮ್ಮ ಓನರ್ ಜೊತೆ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ. ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತ ಹೇಳಿದ್ರೆ, ರೈತರಿಗೆ ಯಾವುದೇ ತೊಂದರೆ ಆಗದಾಗೆ ನೀವು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನ್ ಬೆಲೆ ಕೊಟ್ಟಿದ್ರಿ, ಏನ್ ಮಾರ್ಕೆಟ್ ಆವರೇಜ್ ಇತ್ತು ಅದನ್ನೇ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ರೈತರ ಪರವಾಗಿ. ರೈತರು ಅದಕ್ಕೆ ರೈತರದ್ದು ಅದೇ ಒತ್ತಾಯ ಇದೆ. ಅಷ್ಟು ಕೊಡ್ಲಿ ನಮ್ಗೆ ಅಂತೇಳಿ ಇಷ್ಟು ತೀರ್ಮಾನ ಆಗಿದೆ. ನಮಗೆ ನಮ್ಮ ಕರ್ನಾಟಕಕ್ಕೆ 100 ಮಿಲಿಯನ್ ಹೊಸ ಫಿಕ್ಸ್ ಮಾಡಿದ್ರು. ಈಗ ಅಷ್ಟು ಆಗಲ್ಲ, ನಮ್ಮ 100 ಮಿಲಿಯನ್ ಆಗಲ್ಲ. ಅಲ್ಲ, ಇನ್ನು 52, 80, 85 ಎಷ್ಟು ಆಗ್ಬೋದು ಅಷ್ಟೇ. ಅದು 100ಕ್ಕಿಂತ ಕಡಿಮೆ ಇದೆ ಏನೋ. ಆದ್ರೂ ನಮ್ಗೆ ರೇಟ್ ಕಡಿಮೆ ಮಾಡಿ ಆಗಿದೆ. ಈಗ ರೈತರ ನಮ್ಮ ಆಂಧ್ರ ರೈತರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಕರ್ನಾಟಕ ರೈತರಿಗೆ ಕಡಿಮೆ ಮಾಡ್ತೀವಿ, ಅನ್ಯಾಯ ಅಂತೇಳಿ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿದೀವಿ. ಅವ್ರು ನಾವೆಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಒತ್ತಾಯ ಮಾಮೂಲಿ ಮೊದಲು ಎಷ್ಟು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಎಷ್ಟು ಬೆಲೆ ಇತ್ತು ಅಷ್ಟೇ ಬೆಲೆ ಕೊಡಬೇಕು, ಮಾರ್ಕೆಟ್ ಅವ್ರಿಗೆ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಒತ್ತಾಯ. ಈಗ ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಅದು ಈಗ ನೋಡಿ, ಆ ರೈತರು ಆಲ್ಟರ್ನೇಟ್ ಬೆಳೆಗೂ ಸಣ್ಣ ಸ್ವಲ್ಪ ಮಾಡ್ತಾ ಇದ್ದಾರೆ. ಈಗ 100 ಮಿಲಿಯನ್ ಫಿಕ್ಸ್ ಮಾಡಿ 80 ಮಿಲಿಯನ್ ಬಂದಿದೀವಿ ನಾವು. ಅದ್ರ ಅರ್ಥ 20 ಮಿಲಿಯನ್ ಹೊಗೆ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಬೇರೆ ಬೇರೆ ಬೆಳೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಸಡನ್ ಆಗಿ ಮಾಡಕ್ಕಾಗಲ್ಲ, ಸ್ಲೋಗ್ ಆಗ್ತಾ ಇದ್ದಾರೆ, ಸ್ಲೋ ಕನ್ವರ್ಟ್ ಆಗ್ತಾ ಇದ್ದಾರೆ ಏನೋ. ಮತ್ತೆ ರೈತ ಇನ್ನೊಂದು ಡಿಮ್ಯಾಂಡ್ ಏನಪ್ಪಾ ಅಂದ್ರೆ, ನೀವು ಹೊಗೆ ಸ್ವಲ್ಪ ಬ್ಯಾನ್ ಮಾಡ್ಬಿಡಿ, ನಮ್ಗೆ ಪರಿಹಾರ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದೊಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಈಗ ಸಫಾರಿನ ಸುಮ್ಮನೆ ಸರ್ಕಾರ ಏಕೆ ಪ್ರಾರಂಭ ಮಾಡಿಲ್ಲ. ತಜ್ಞರೆಲ್ಲ ಕರೆದು ಅದಕ್ಕೆ ಒಂದು ಸಮಿತಿ ಮಾಡಿ, ಆ ಸಮಿತಿನಲ್ಲಿ ಏನೇನು ಇದ್ರೆ ಆ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಇದನ್ನ ತೀರ್ಮಾನ ಮಾಡಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತೀವಿ, ನಾವು ಗಲಾಟೆ ಮಾಡ್ತೀವಿ ಅಂದ್ರೆ ನಾವೇನು ಹೇಳೋದು ಅವ್ರಿಗೆ ಏನೋ. ಅವರು ತಜ್ಞರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ, ಏನ್ ಸಲಹೆ ಕೊಟ್ಟಿದ್ದಾರೆ, ಆ ಸಲಹೆ ಪ್ರಕಾರನೇ ಸರ್ಕಾರ ಹಿಡ್ಕೊಂಡಿದೆ. ನಾವು ಏಕಾಏಕಿ ಅಥವಾ ನಮ್ಮ ಸರ್ಕಾರನೇ ತೀರ್ಮಾನ ತಗೊಂಡಿದೆ. ಒಂದು ಸಮಿತಿ ಮಾಡಿ ಆ ಸಮಿತಿಯವರು ವರದಿ ಮೇಲೆ ಏನೇ ಮಾಡಬಹುದು ಅಂತ ಅದನ್ನ ತೀರ್ಮಾನ ಮಾಡಿ. ಮಹಾದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿಯವರು ಸಂತೋಷ. ಏನ್ ನಿರಂತರ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹಾದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತಿದ್ದಾರೆ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ? ಅಲ್ಲಪ್ಪ, ಕುರ್ಚಿ ಖಾಲಿ ಆದ್ಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು.
ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ. ಕುರ್ಚಿ ಹಾಳಾದ್ಮೇಲೆ ನೋಡೋಣ ಆಮೇಲೆ. ಅದು ನನಗೆ ಗೊತ್ತಿಲ್ಲ. ಈಗ ನಮ್ಮ ಜಿಲ್ಲೆನಲ್ಲಿ ತಂಬಾಕು ಬೆಳೆ ಬಹಳ ಪ್ರಮುಖವಾದಂತ ಬೆಳೆ. ಇದು ಸುಮಾರು 50-60 ವರ್ಷದಿಂದ ನಾವೆಲ್ಲ ಬೆಳೀತಾ ಇದ್ದಾರೆ. ಪ್ರತಿ ಸಲ ರೈತರ ಶೋಷಣೆ ಮಾಡ್ತಕ್ಕಂಥದ್ದು ಪ್ರತಿ ಸಲ ನಡೀತಾನೆ ಇದೆ. ಈ ಸಲ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಈ ಟ್ರೇಡರ್ಸ್ ಇದಾರಲ್ಲ, ವ್ಯಾಪಾರಸ್ಥರಿದ್ದಾರೆ, ಅವರು 12 ದಿನ ರಜಾ ತಗೊಂಡ್ರು. ಕಾರಣ ಏನು ಅಂದ್ರೆ, ಸೆಂಟ್ರಲ್ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಆ ಬಡ್ಜೆಟ್ ಮಂಡನೆಯಲ್ಲಿ ಏನೇನಾಗುತ್ತೆ ನೋಡ್ಕೊಂಡು ಆಮೇಲೆ ನಾವು ಮಾರ್ಕೆಟ್ ಮಾಡ್ತೀವಿ ಅಂತ ಹೇಳಿ ಅವ್ರು 12 ದಿನ ಅವರೇ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಿಸ್ತಾರೆ. ರೈತರೇನ್ ಮಾಡಿಸ್ತೀವಿ. ಸರಿ, ಬಡ್ಜೆಟ್ ಆಯ್ತು. ಬಡ್ಜೆಟ್ ಮೇಲೆ ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಟ್ಯಾಕ್ಸ್ ಹಾಕಿದ್ಮೇಲೆ ಮತ್ತೆ ಮಾರ್ಕೆಟ್ ಓಪನ್ ಆಯ್ತು. ಮಾರ್ಕೆಟ್ ಓಪನ್ ಆದ್ಮೇಲೆ ಮೊದಲು ಇವರು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಏನ್ ಮಾರ್ಕೆಟ್ ಆವರೇಜ್ ಇತ್ತು, ಸುಮಾರು 290-95 ರೂಪಾಯಿ ಮಾರ್ಕೆಟ್ ಆವರೇಜ್. ಈಗ ಅದು 250 ರೂಪಾಯಿ ಬಂದಿದೆ. ಅಂದ್ರೆ 45 ರೂಪಾಯಿ ಆವರೇಜ್ ಕಡಿಮೆ ಆಯ್ತು. ಇದನ್ನ ಮನೆಗೊಂಡು ರೈತರೆಲ್ಲ ಗಲಾಟೆ ಮಾಡಿ ಮಾರ್ಕೆಟ್ ನಿಲ್ಲಿಸಿದ್ದಾರೆ. ನಮಗೆ ರೇಟ್ ಕಡಿಮೆ ಆಗಿದೆ, ಅದನ್ನ ಮಾರ್ಕೆಟ್ ನಡೆಸಬೇಡಿ ನೀವು, ನಮಗೆ ಸೂಕ್ತವಾದ ಬೆಲೆ ಬೇಕು ಅಂತೇಳಿ ರೈತರ ಒತ್ತಾಯ ಇದೆ. ಮತ್ತೆ ಇದಕ್ಕೆ ಹಿಂದೆ ಆಂಧ್ರದಲ್ಲಿ ಮಾರ್ಕೆಟ್ ಆದಾಗ ಸುಮಾರು 470 ರೂಪಾಯಿ ಹೈಯೆಸ್ಟ್ ರೇಟ್ 470 ರೂಪಾಯಿ ಕೊಟ್ಟಿದ್ದಾರೆ. ಹೀಗಾಗಿ ಇದ್ರ ಮೇಲೆ ಇಷ್ಟೆಲ್ಲ ಆಗಿ ರೈತರು ನಮ್ಗೆ ಹೈಯೆಸ್ಟ್ ರೇಟ್ 320 ಕೊಟ್ಟಿದ್ದವ್ರು. ಹೀಗಾಗಿ ಈ ಕಾರಣಗಳಿಂದ ರೈತರು ಬಹಳ ನೊಂದ್ಕೊಂಡು ಮಾರ್ಕೆಟ್ ಗಲಾಟೆ ಮಾಡಿ ನಿಲ್ಸಿದ್ರು. ಈ ಸಂಬಂಧ ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಮುಖ್ಯಮಂತ್ರಿಗಳು ಎಲ್ಲ ಕರೆದು ಮಾತಾಡಿ ಅಂತ ಹೇಳಿದ್ರು. ನಾವು ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಮೀಟಿಂಗ್ ಅವರಿಗೆ ನಾವು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ. ಮೊದಲು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನ್ ಬೆಲೆ ಇತ್ತು ಆ ಬೆಲೆ ಕೊಡಬೇಕು, ಅದೇ ಮಾರ್ಕೆಟ್ ಅವರೇಜ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡಿ ಹೇಳಿದ್ವಿ. ಅವರ ಕಂಪ್ನಿಗಳ ಜೊತೆ ನಮ್ಮ ಓನರ್ ಜೊತೆ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ನಾವು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಅದೇನಾಗುತ್ತೆ ನೋಡೋಣ. ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತ ಹೇಳಿದ್ರೆ, ರೈತರಿಗೆ ಯಾವುದೇ ತೊಂದರೆ ಆಗದಾಗೆ ನೀವು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಏನ್ ಬೆಲೆ ಕೊಟ್ಟಿದ್ರಿ, ಏನ್ ಮಾರ್ಕೆಟ್ ಆವರೇಜ್ ಇತ್ತು ಅದನ್ನೇ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ರೈತರ ಪರವಾಗಿ. ರೈತರು ಅದಕ್ಕೆ ರೈತರದ್ದು ಅದೇ ಒತ್ತಾಯ ಇದೆ. ಅಷ್ಟು ಕೊಡ್ಲಿ ನಮ್ಗೆ ಅಂತೇಳಿ ಇಷ್ಟು ತೀರ್ಮಾನ ಆಗಿದೆ. ನಮಗೆ ನಮ್ಮ ಕರ್ನಾಟಕಕ್ಕೆ 100 ಮಿಲಿಯನ್ ಹೊಸ ಫಿಕ್ಸ್ ಮಾಡಿದ್ರು. ಈಗ ಅಷ್ಟು ಆಗಲ್ಲ, ನಮ್ಮ 100 ಮಿಲಿಯನ್ ಆಗಲ್ಲ. ಅಲ್ಲ, ಇನ್ನು 52, 80, 85 ಎಷ್ಟು ಆಗ್ಬೋದು ಅಷ್ಟೇ. ಅದು 100ಕ್ಕಿಂತ ಕಡಿಮೆ ಇದೆ ಏನೋ. ಆದ್ರೂ ನಮ್ಗೆ ರೇಟ್ ಕಡಿಮೆ ಮಾಡಿ ಆಗಿದೆ. ಈಗ ರೈತರ ನಮ್ಮ ಆಂಧ್ರ ರೈತರಿಗೆ ಒಳ್ಳೆ ರೇಟ್ ಕೊಟ್ಟು ನಮ್ಮ ಕರ್ನಾಟಕ ರೈತರಿಗೆ ಕಡಿಮೆ ಮಾಡ್ತೀವಿ, ಅನ್ಯಾಯ ಅಂತೇಳಿ ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿದೀವಿ. ಅವ್ರು ನಾವೆಲ್ಲ ಮಾತಾಡ್ಕೊಂಡು ವಾಪಸ್ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಒತ್ತಾಯ ಮಾಮೂಲಿ ಮೊದಲು ಎಷ್ಟು ಮಾರ್ಕೆಟ್ ಪ್ರಾರಂಭ ಮಾಡಿದಾಗ ಎಷ್ಟು ಬೆಲೆ ಇತ್ತು ಅಷ್ಟೇ ಬೆಲೆ ಕೊಡಬೇಕು, ಮಾರ್ಕೆಟ್ ಅವ್ರಿಗೆ ಅಷ್ಟೇ ಮೇಂಟೈನ್ ಮಾಡಬೇಕು ಅಂತ ನಾವು ಒತ್ತಾಯ. ಈಗ ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಅದು ಈಗ ನೋಡಿ, ಆ ರೈತರು ಆಲ್ಟರ್ನೇಟ್ ಬೆಳೆಗೂ ಸಣ್ಣ ಸ್ವಲ್ಪ ಮಾಡ್ತಾ ಇದ್ದಾರೆ. ಈಗ 100 ಮಿಲಿಯನ್ ಫಿಕ್ಸ್ ಮಾಡಿ 80 ಮಿಲಿಯನ್ ಬಂದಿದೀವಿ ನಾವು. ಅದ ಅರ್ಥ 20 ಮಿಲಿಯನ್ ಹೊಗೆ ಸ್ವಲ್ಪ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಬೇರೆ ಬೇರೆ ಬೆಳೆ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಸಡನ್ ಆಗಿ ಮಾಡಕ್ಕಾಗಲ್ಲ, ಸ್ಲೋಗ್ ಆಗ್ತಾ ಇದ್ದಾರೆ, ಸ್ಲೋ ಕನ್ವರ್ಟ್ ಆಗ್ತಾ ಇದ್ದಾರೆ ಏನೋ. ಮತ್ತೆ ರೈತ ಇನ್ನೊಂದು ಡಿಮ್ಯಾಂಡ್ ಏನಪ್ಪಾ ಅಂದ್ರೆ, ನೀವು ಹೊಗೆ ಸ್ವಲ್ಪ ಬ್ಯಾನ್ ಮಾಡ್ಬಿಡಿ, ನಮ್ಗೆ ಪರಿಹಾರ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅದೊಂದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಈಗ ಸಫಾರಿನ ಸುಮ್ಮನೆ ಸರ್ಕಾರ ಏಕೆ ಪ್ರಾರಂಭ ಮಾಡಿಲ್ಲ. ತಜ್ಞರೆಲ್ಲ ಕರೆದು ಅದಕ್ಕೆ ಒಂದು ಸಮಿತಿ ಮಾಡಿ, ಆ ಸಮಿತಿನಲ್ಲಿ ಏನೇನು ಇದ್ರೆ ಆ ಸಾಧಕ ಬಾಧಕಗಳ ಚರ್ಚೆ ಮಾಡಿ ಇದನ್ನ ತೀರ್ಮಾನ ಮಾಡಿದ್ದಾರೆ. ಅವರು ಸ್ಟ್ರೈಕ್ ಮಾಡ್ತೀವಿ, ನಾವು ಗಲಾಟೆ ಮಾಡ್ತೀವಿ ಅಂದ್ರೆ ನಾವೇನು ಹೇಳೋದು ಅವ್ರಿಗೆ ಏನೋ. ಅವರು ತಜ್ಞರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ, ಏನ್ ಸಲಹೆ ಕೊಟ್ಟಿದ್ದಾರೆ, ಆ ಸಲಹೆ ಪ್ರಕಾರನೇ ಸರ್ಕಾರ ಹಿಡ್ಕೊಂಡಿದೆ. ನಾವು ಏಕಾಏಕಿ ಅಥವಾ ನಮ್ಮ ಸರ್ಕಾರನೇ ತೀರ್ಮಾನ ತಗೊಂಡಿದೆ. ಒಂದು ಸಮಿತಿ ಮಾಡಿ ಆ ಸಮಿತಿಯವರು ವರದಿ ಮೇಲೆ ಅವು ಏನೇ ಮಾಡಬಹುದು ಅಂತ ಅದನ್ನ ತೀರ್ಮಾನ ಮಾಡಿ. ಮಹಾದೇವಪ್ಪ ನನಗೆ ಆತ್ಮೀಯ ಸ್ನೇಹಿತ, ಮುಖ್ಯಮಂತ್ರಿಯವರು ಸಂತೋಷ. ಏನ್ ನಿರಂತರ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ. ನನಗೆ ಮಹಾದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತಿದ್ದಾರೆ. ಕುರ್ಚಿನೇ ಖಾಲಿ ಇಲ್ವಲ್ರಿ, ಯಾರಿಗೆ ಅವಕಾಶ ಇದ್ದದ್ರಿ?
ಅಲ್ಲಪ್ಪ, ಕುರ್ಚಿ ಖಾಲಿ ಆದ್ಮೇಲೆ ದಲಿತರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು ಯಾರು ಕುರ್ಚಿ ಖಾಲಿ ಆದ್ಮೇಲೆ ನೋಡ್ಬೋದು. ಕುರ್ಚಿನೇ ಖಾಲಿ ಇಲ್ವಲ್ಲಪ್ಪ, ಕುರ್ಚಿ ಹಾಳಾದ್ಮೇಲೆ ನೋಡೋಣ ಆಮೇಲೆ. ಅದ್ ನನಗೆ ಗೊತ್ತಿಲ್ಲ.